ಐಮೋಡ್ ಲರ್ನಿಂಗ್ ಪ್ರೈವೇಟ್ ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಇಂಡಿಯನ್ ಪೊಲಿಟಿನಲ್ಲಿ ಟಾಪಿಕ್ 13 ನೋಡ್ತಾ ಇದ್ದೀವಿ. ಟಾಪಿಕ್ ಬಂದು ವೈಸ್ ಪ್ರೆಸಿಡೆಂಟ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ನಾವಿವತ್ತು ವೈಸ್ ಪ್ರೆಸಿಡೆಂಟ್ ಬಗ್ಗೆ ಏನೇನ್ ನೋಡ್ತೀವಿ ಅಂತಂದ್ರೆ, ವೈಸ್ ಪ್ರೆಸಿಡೆಂಟ್ಗೆ ಆಗ್ಬೇಕು ಅಂದ್ರೆ ಅವ್ರ ಕ್ವಾಲಿಫಿಕೇಶನ್ ಏನಿರಬೇಕು, ಮತ್ತೆ ಎಲಿಜಿಬಿಲಿಟಿ ಏನಿರಬೇಕು, ಮತ್ತೆ ಅವ್ರಿಗೆ ಯಾವ ರೀತಿ ಎಲೆಕ್ಷನ್ ಮಾಡ್ತೀವಿ, ಮತ್ತೆ ಅವ್ರಿಗೆ ಪ್ರಮಾಣ ವಚನದ ಬಗ್ಗೆ, ಮತ್ತೆ ಅವ್ರನ್ನ ಪದಚ್ಯುತಿಗೊಳಿಸೋದ್ರ ಬಗ್ಗೆ, ಮತ್ತೆ ಅವರ ಪವರ್ ಮತ್ತೆ ಫಂಕ್ಷನ್ಸ್ ಬಗ್ಗೆ, ಮತ್ತೆ ಅವರ ಸ್ಯಾಲ್ರಿ ಮತ್ತೆ ಅದರ್ ಪ್ರಿವಿಲೇಜಸ್ ಬಗ್ಗೆ ನಾವಿವತ್ತು ತಿಳ್ಕೊಳಕ್ ಹೋಗ್ತಾ ಇದ್ದೀವಿ. ವೈಸ್ ಪ್ರೆಸಿಡೆಂಟ್ ಬಗ್ಗೆ ನಾವು ನೋಡೋದಾದ್ರೆ, ಇದು ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಪೊಸಿಷನ್. ಇದು ಆಫ್ಟರ್ ದ ಪ್ರೆಸಿಡೆಂಟ್ ಇದು ಬಂದು ಸೆಕೆಂಡ್ ಹೈಯೆಸ್ಟ್ ಪೊಸಿಷನ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ನಲ್ಲಿ. ಮತ್ತೆ ಯಾವ ತರ ಎಲೆಕ್ಷನ್ ಮಾಡ್ತೀವಿ ವೈಸ್ ಪ್ರೆಸಿಡೆಂಟ್ ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅಂತಂದ್ರೆ, ಇಟ್ ಇಸ್ ಎ ಇಂಡೈರೆಕ್ಟ್ ಟೈಪ್ ಆಫ್ ಎಲೆಕ್ಷನ್. ಇಂಡೈರೆಕ್ಟ್ ಟೈಪ್ ಆಫ್ ಎಲೆಕ್ಷನ್ ಅಂದ್ರೆ ಏನು, ಡೈರೆಕ್ಟ್ ಎಲೆಕ್ಷನ್ ಅಂತಂದ್ರೆ ಏನು ಅಂತ ಇದಕ್ಕೂ ಮುಂಚೆ ಸಾಕಷ್ಟು ಬಾರಿ ಹೇಳಿದೀನಿ. ಸೊ ಈ ಕ್ಲಾಸ್ ಅಲ್ಲಿ ಅದನ್ನ ಹೇಳೋದು ಮತ್ತೊಮ್ಮೆ ಅವಶ್ಯಕತೆ ಇಲ್ಲ. ಜಸ್ಟ್ ಆ ಪಾಯಿಂಟ್ ಇದೆಯಲ್ಲ, ಎರಡನೇ ಪಾಯಿಂಟ್, ನೇಚರ್ ಆಫ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಇಸ್ ಇಂಡೈರೆಕ್ಟ್, ಅಷ್ಟು ನೋಡ್ಕೊಳ್ಳಿ ಸಾಕು. ನೆಕ್ಸ್ಟ್, ದ ಮೆಥಡ್ ಆಫ್ ಎಲೆಕ್ಷನ್ ಇಸ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಸೇಮ್ ಈ ಏನಿದೆ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್, ನಾವು ಪ್ರೆಸಿಡೆಂಟ್ ನ ಆಯ್ಕೆ ಮಾಡಬೇಕಾದ್ರೂ ಈ ಒಂದು ಮೆಥಡ್ ನೇ ನಾವು ಫಾಲೋ ಮಾಡ್ತೀವಿ. ಸೊ ವೈಸ್ ಪ್ರೆಸಿಡೆಂಟ್ಗೂ ಸೇಮ್ ಮೆಥಡ್ ನ ಫಾಲೋ ಮಾಡ್ತೀವಿ. ಅಂತಂದ್ರೆ ಏನು, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತಂದ್ರೆ ಇಲ್ಲಿ ನಾವು ಮಲ್ಟಿಪಲ್ ಕ್ಯಾಂಡಿಡೇಟ್ಸ್ ಗೆ ವೋಟ್ ಮಾಡಬಹುದು ಪ್ರಿಫರೆನ್ಸ್ ಕೊಡೋದ್ರ ಮುಖಾಂತರ. ಮಾಮೂಲಿ ನಾವೆಲ್ಲ ವೋಟ್ ಹಾಕೋ ಎಲೆಕ್ಷನ್ ಗಳಲ್ಲಿ ಹೇಗಿರುತ್ತೆ ಅಂತಂದ್ರೆ, ಒಂದೇ ಕ್ಯಾಂಡಿಡೇಟ್ಗೆ ಒಂದೇ ವೋಟ್ ಹಾಕ್ಬೇಕು. ಆದ್ರೆ ಇದ್ರಲ್ಲಿ ಹಂಗಲ್ಲ, ಮಲ್ಟಿಪಲ್ ಕ್ಯಾಂಡಿಡೇಟ್ಸ್ ಗೆ ಪ್ರಿಫರೆನ್ಸ್ ಕೊಡೋದ್ರ ಮುಖಾಂತರ 1, 2, 3 ಅಂತ ಎಲೆಕ್ಷನ್ ನ ಕಂಡಕ್ಟ್ ಮಾಡ್ತಾರೆ. ಇದೊಂದು ಇಂಡೈರೆಕ್ಟ್ ಎಲೆಕ್ಷನ್. ಮತ್ತೆ ಇನ್ನೊಂದು ಪಾಯಿಂಟ್ ಬಂದು ಯಾವ ಮೆಥಡ್ ಫಾಲೋ ಮಾಡ್ತೀವಿ ಅಂತಂದ್ರೆ, ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತ. ನೆಕ್ಸ್ಟ್, ಹೈಯೆಸ್ಟ್ ಪೊಸಿಷನ್ ಅಂತ ಏನಾದ್ರು ಕ್ವಶನ್ ಕೇಳಿದ್ರೆ ಕೆಲವು ಸಲ ಆಪ್ಷನ್ಸ್ ಗಳು ಕೊಟ್ಬಿಡ್ತಾರೆ. ಫಸ್ಟ್ ಒಂದು ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಅಥವಾ ಫೈನಾನ್ಸ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಈ ತರ ಕೊಟ್ಬಿಟ್ಟು ಆರ್ಡರ್ ವೈಸ್ ಅಲ್ಲಿ ಇದು ಟಾಪ್ ಪೊಸಿಷನ್ ನಿಂದ ಲೋ ಪೊಸಿಷನ್ ವರೆಗೂ ಇಲ್ಲಿ ಕೊಟ್ಟಿರುವಂತಹ ಪೋಸ್ಟ್ ನೇಮ್ಗಳನ್ನ ಸೆಲೆಕ್ಟ್ ಮಾಡಿ ಅಂತ ಬರ್ತಾರೆ, ಕ್ವಶನ್ ಬರುತ್ತೆ. ಸೊ ಅದರಲ್ಲಿ ಅಂತ ಕ್ವಶನ್ ಬಂದಾಗ ಫಸ್ಟ್ ಪ್ರಿಫರೆನ್ಸ್ ಬಂದು ಫಸ್ಟ್ ಟಾಪ್ ಪೋಸ್ಟ್ ಬಂದು ಪ್ರೆಸಿಡೆಂಟ್ ಆದ್ಮೇಲೆ ಪ್ರೈಮ್ ಮಿನಿಸ್ಟರ್ ಅಲ್ಲ, ಇಟ್ ಇಸ್ ಎ ವೈಸ್ ಪ್ರೆಸಿಡೆಂಟ್. ಫಸ್ಟ್ ಪ್ರೆಸಿಡೆಂಟ್ ಬರ್ತಾರೆ, ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್, ಥರ್ಡ್ ಪೊಸಿಷನ್ ಬಂದು ಪ್ರೈಮ್ ಮಿನಿಸ್ಟರ್. ಸೊ ಇದೊಂದು ಇಂಪಾರ್ಟೆಂಟ್ ಇದರಲ್ಲಿ. ಸೊ ಈಗ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಯಾರ್ಯಾರು ವೋಟ್ ಮಾಡ್ತಾರೆ, ಮೀನ್ಸ್ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಆಲ್ ಮೆಂಬರ್ಸ್ ಆಫ್ ಲೋಕಸಭಾ ಅಂಡ್ ಆಲ್ ಮೆಂಬರ್ಸ್ ಆಫ್ ರಾಜ್ಯಸಭಾ. ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲ ಚುನಾಯಿತ ಸದಸ್ಯರು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಭಾಗವಹಿಸ್ತಾರೆ. ಇದರಲ್ಲಿ ಸ್ಟೇಟ್ ಮೆಂಬರ್ಸ್ಗಳು, ಮೀನ್ಸ್ ಸ್ಟೇಟ್ ಎಲೆಕ್ಟೆಡ್ ಮೆಂಬರ್ಸ್ಗಳು ಬರಲ್ಲ. ಬರೀ ಪಾರ್ಲಿಮೆಂಟ್ ಅಲ್ಲಿ ಆಲ್ ಮೆಂಬರ್ಸ್ ಆಫ್ ಲೋಕಸಭಾ ಅಂಡ್ ಆಲ್ ಮೆಂಬರ್ಸ್ ಆಫ್ ರಾಜ್ಯಸಭಾ ಇಷ್ಟು ಮಾತ್ರ. ಮತ್ತೆ ಇಂಪಾರ್ಟೆಂಟ್ ನೋಟ್ ಏನಂತಂದ್ರೆ, ಸೇಮ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಹೇಗೆ ನಾಮಿನೇಟೆಡ್ ಮೆಂಬರ್ಸ್ಗಳು ವೋಟ್ ಮಾಡೋದಿಲ್ವೋ, ಹಾಗೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲೂ ಸಹ ಅವ್ರು ವೋಟ್ ಮಾಡಲ್ಲ. ಲೋಕಸಭೆಯಲ್ಲಿ 2 ಆಂಗ್ಲೋ ಇಂಡಿಯನ್ ಮೆಂಬರ್ಸ್ ಇರ್ತಾರೆ, ಮತ್ತೆ ರಾಜ್ಯಸಭೆಯಲ್ಲಿ 12 ಜನನ ನಾಮನಿರ್ದೇಶನ ಮಾಡಿರ್ತಾರೆ. ಸೊ ಇಷ್ಟು, ಈ 2+12 ಒಟ್ಟು 14 ಜನ ಅವ್ರಿಗೆ ವೋಟ್ ಮಾಡಲ್ಲ. ಮತ್ತೆ ದ ಮೆಂಬರ್ಸ್ ಆಫ್ ಆಲ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪಾರ್ಟಿಸಿಪೇಟ್ ಓನ್ಲಿ ಇನ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್. ಅವ್ರು ಬರೀ ರಾಷ್ಟ್ರಪತಿ ಎಲೆಕ್ಷನ್ ಮಾತ್ರ ವೋಟ್ ಮಾಡ್ತಾರೆ, ನಾಟ್ ಫಾರ್ ವೈಸ್ ಪ್ರೆಸಿಡೆಂಟ್. ಸೊ ಈ ವೈಸ್ ಪ್ರೆಸಿಡೆಂಟ್ ಬಗ್ಗೆ ಯಾವ ಆರ್ಟಿಕಲ್ ತಿಳಿಸ್ಕೊಡುತ್ತೆ ಇದೊಂದು ಪೋಸ್ಟ್ ಇದೆ ಅಂತ ಹೇಳಿದ್ರೆ, ಆರ್ಟಿಕಲ್ ನಂಬರ್ 63 ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಬಗ್ಗೆ ತಿಳಿಸ್ಕೊಡುತ್ತೆ. ಮೊದಲೇ ಹೇಳಿದೀನಿ ಲಾಸ್ಟ್ ಸ್ಲೈಡ್ ಅಲ್ಲಿ, ಮೆಥಡ್ ಆಫ್ ಎಲೆಕ್ಷನ್ ಬಂದು ಇಂಡೈರೆಕ್ಟ್ ಎಲೆಕ್ಷನ್. ಮತ್ತೆ ವೋಟಿಂಗ್ ಹೇಗಿರುತ್ತೆ ಅಂತಂದ್ರೆ, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತಂದ್ರೆ ಮಲ್ಟಿಪಲ್ ಕ್ಯಾಂಡಿಡೇಟ್ಸ್ ಗೆ ನಾವು ವೋಟ್ ಮಾಡಬಹುದು. ಮೀನ್ಸ್ ನಾವು ಅಂತಂದ್ರೆ ಈ ಲೋಕಸಭಾ ಮತ್ತೆ ರಾಜ್ಯಸಭಾ ಎಲೆಕ್ಟೆಡ್ ಮೆಂಬರ್ಸ್ಗಳು ಪ್ರಿಫರೆನ್ಸ್ ಕೊಡೋದ್ರ ಮುಖಾಂತರ.
ಸೊ ಈಗ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋ ಅಭ್ಯರ್ಥಿಗೆ ಏನೇನ್ ಕ್ವಾಲಿಫಿಕೇಶನ್ ಬೇಕು ಅಂತ ನಾವು ನೋಡೋದಾದ್ರೆ, ಈ ಶುಡ್ ಬಿ ಸಿಟಿಸನ್ ಆಫ್ ಇಂಡಿಯಾ, ಭಾರತದ ಪೌರನಾಗಿರಬೇಕು, ಮೀನ್ಸ್ ಭಾರತದ ನಾಗರಿಕನಾಗಿರಬೇಕು. ಮತ್ತೆ ಅವ್ರಿಗೆ ಮಿನಿಮಮ್ 35 ವರ್ಷ ಕಂಪ್ಲೀಟ್ ಆಗಿರಬೇಕು. 35 ವರ್ಷಕ್ಕಿಂತ ಕೆಳಗಡೆ ಇರುವಂತವ್ರು ಕಂಟೆಸ್ಟ್ ಮಾಡೋ ಹಾಗಿಲ್ಲ. ಮತ್ತೆ ಕಂಟೆಸ್ಟ್ ಮಾಡೋ ವ್ಯಕ್ತಿ ರಾಜ್ಯಸಭಾ ಮೆಂಬರ್ ಆಗೋದಕ್ಕೆ ಎಲ್ಲಾ ಅರ್ಹತೆಗಳನ್ನು ಹೊಂದಿರಬೇಕು. ಅಂತವರು ಈ ಒಂದು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬಹುದು. ಇದಲ್ಲದೆ ಕೇಂದ್ರ ಸರ್ಕಾರದಲ್ಲಿ ಅಥವಾ ಯಾವುದೇ ರಾಜ್ಯ ಸರ್ಕಾರದಲ್ಲಿ ಅಥವಾ ಯಾವುದೇ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ಯಾವುದೇ ಸಾರ್ವಜನಿಕ ಪ್ರಾಧಿಕಾರದಲ್ಲಿ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಗೊತ್ತಾಯ್ತಾ? ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಸೊ ಮೀನ್ಸ್ ಗೌರ್ಮೆಂಟ್ ಸರ್ವೆಂಟ್ ಆಗಿರಬಾರ್ದು ಕಂಟೆಸ್ಟ್ ಮಾಡ್ಬೇಕಾದ್ರೆ. ನೆಕ್ಸ್ಟ್ ಆದ್ರೆ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ರಾಜ್ಯದಲ್ಲಿ ರಾಜ್ಯಪಾಲರಾಗಿರ್ತಾರೆ, ಆ ರಾಜ್ಯಪಾಲರು ಆಗಿರೋರು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನಿಂತ್ಕೋಬಾರ್ದ ಅಂತ ಕೇಳ್ಬೋದು, ಒಂದು ಕ್ವಶನ್ ರೈಸ್ ಆಗುತ್ತೆ. ಅಥವಾ ಯಾವ್ದಾದ್ರು ಮಂತ್ರಿ ಆಗಿರ್ತಾರೆ, ಈಗ ಕೇಂದ್ರ ಸರ್ಕಾರದಲ್ಲಿ ಯಾವ್ದಾದ್ರು ಮಂತ್ರಿ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ವೆಂಕಯ್ಯ ನಾಯ್ಡು ಅವರು ವೈಸ್ ಪ್ರೆಸಿಡೆಂಟ್ ಆಗೋದಕ್ಕೂ ಮುಂಚೆ ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ರು. ಆಯ್ತಾ? ಅವ್ರನ್ನ ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಯಾವಾಗ? 2017 ಎಲೆಕ್ಷನ್ ನಲ್ಲಿ. ಸೊ ಆ ಮಂತ್ರಿ ಆಗಿದ್ರು, ಅದು ಲಾಭದಾಯಕ ಹುದ್ದೆ ಅಲ್ವಾ ಅಂತ ಕೇಳ್ಬೋದು. ಸೊ ಅದಕ್ಕೆ ಎಕ್ಸೆಂಪ್ಷನ್ಸ್ ಇದೆ ಸ್ವಲ್ಪ. ಅದ್ ಯಾವುದು ಅಂತಂದ್ರೆ, ಈ ರಾಷ್ಟ್ರಾಧ್ಯಕ್ಷರು, ಉಪರಾಷ್ಟ್ರಾಧ್ಯಕ್ಷರು ಅಂತಂದ್ರೆ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ಮತ್ತೆ ರಾಜ್ಯಪಾಲರು ಮತ್ತು ಕೇಂದ್ರ ಮತ್ತು ಯಾವುದೇ ರಾಜ್ಯ ಸರ್ಕಾರದ ಮಂತ್ರಿಗಳನ್ನು ಮಂತ್ರಿಯ ಹುದ್ದೆಯನ್ನು ಲಾಭದಾಯಕ ಹುದ್ದೆ ಎಂದು ಪರಿಗಣಿಸಲಾಗುವುದಿಲ್ಲ. ಸೊ ಯಾವುದೇ ಮಿನಿಸ್ಟರ್ಗಳು ಬೇಕಾದ್ರೆ ಕಂಟೆಸ್ಟ್ ಮಾಡಬಹುದು. ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಗವರ್ನರು ಮತ್ತೆ ಮಿನಿಸ್ಟರ್ ಆಫ್ ಸ್ಟೇಟ್ ಗವರ್ನಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗವರ್ನಮೆಂಟ್ ಆಗಿರ್ಬೋದು, ಇವ್ಯಾವುದು ಲಾಭದಾಯಕ ಹುದ್ದೆ ಅಲ್ಲ. ಇದು ಒಂದು ಮೇನ್ ಪಾಯಿಂಟ್, ಅದನ್ನೊಂದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಮಂತ್ರಿಯಾಗಿದ್ಕೊಂಡು ಇಲ್ಲಿ ಕಂಟೆಸ್ಟ್ ಅವರು ಆರಾಮಾಗಿ ಮಾಡಬಹುದು. ಅವೆಲ್ಲ ಲಾಭದಾಯಕ ಹುದ್ದೆಗಳಲ್ಲ. ಓನ್ಲಿ ಗೌರ್ಮೆಂಟ್ ಸರ್ವೆಂಟ್ ಅಲ್ಲಿ ಇರಬಾರ್ದು, ಅಂತಂದ್ರೆ ಈ ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದು, ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಅಷ್ಟೇ. ಸೊ ಈಗ ಅವರು ಕಂಟೆಸ್ಟ್ ಮಾಡೋದಕ್ಕೆ ಏನೇನ್ ಕ್ವಾಲಿಫಿಕೇಶನ್ ಬೇಕು ಅಂತ ನಾವು ನೋಡಿದ್ವಿ. ಸೊ ಆ ಕ್ವಾಲಿಫಿಕೇಶನ್ ಜೊತೆಗೆ ಒಂದ್ ಸ್ವಲ್ಪ ಕಂಡೀಷನ್ಸ್ ಇದೆ ಎಲೆಕ್ಷನ್ಗೆ ಕಂಟೆಸ್ಟ್ ಅಂತಂದ್ರೆ ನಾಮಿನೇಷನ್ ಮಾಡಬೇಕಾದ್ರೆ. ಸೊ ದ ಕ್ಯಾಂಡಿಡೇಟ್ ಶುಡ್ ಬಿ ಪ್ರಪೋಸ್ಡ್ ಬೈ 20 ಎಲೆಕ್ಟರ್ಸ್ ಅಂಡ್ ಅನದರ್ 20 ಎಲೆಕ್ಟರ್ಸ್ ಆಸ್ ಸೆಕೆಂಡರ್ಸ್ ಪ್ಲಸ್ 15,000 ಡೆಪಾಸಿಟ್. ಸೊ ಈ ಕ್ವಾಲಿಫಿಕೇಶನ್ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ್ನಲ್ಲ, ಅಷ್ಟು ಕ್ವಾಲಿಫಿಕೇಶನ್ ಇರುವಂತ ವ್ಯಕ್ತಿ ನಾಮಿನೇಷನ್ ಫೈಲ್ ಮಾಡಬಹುದು. ಸೊ ಅವ್ರು ನಾಮಿನೇಷನ್ ಫೈಲ್ ಮಾಡ್ಬೇಕಾದ್ರೆ ಸೊ 20 ಜನ, ಸೊ ಈ ಎಲೆಕ್ಟೆಡ್ ಮೆಂಬರ್ಸ್ ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಮತ್ತೆ ಇನ್ನು 20 ಜನ ಸೆಕೆಂಡರ್ಸ್ ಅಂತಂದ್ರೆ ಮೊದಲನೇದಾಗಿ 20 ಜನ ಅವರು ಆ ನಾಮಿನೇಷನ್ ಲೆಟರ್ ಅಲ್ಲಿ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಒಂದು ಸೈನ್ ಮಾಡ್ಕೊಡ್ಬೇಕು. ಮತ್ತೆ 20 ಜನ ಮೀನ್ಸ್ ಸೈನ್ ಹಾಕ್ದೇನು ಅವ್ರಿಗೆ ಬಾಹ್ಯವಾಗಿ ಬೆಂಬಲ ಸೂಚಿಸೋ ತರ ಸೊ ಇನ್ನೊಂದು 20 ಜನ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಜೊತೆಗೆ ಇವರು 15,000 ಡೆಪಾಸಿಟ್ ಇಡಬೇಕು. ಪ್ರೆಸಿಡೆಂಟ್ ಎಲ್ಲಿ ಡೆಪಾಸಿಟ್ ಇಡ್ತಾ ಇದ್ರು 15,000 ಅವರು ಸಹ ಡೆಪಾಸಿಟ್ ಇಡಬೇಕಾಗಿತ್ತು. ಅವ್ರು RBI ನಲ್ಲಿ ಇಡ್ತಾ ಇದ್ರು, ಇವರು ಸಹ RBI ನಲ್ಲೇ ಇಡಬೇಕು. ನೆಕ್ಸ್ಟ್ ಓತ್ ಅಂತಂದ್ರೆ ಯಾವ ವ್ಯಕ್ತಿ ಕಂಟೆಸ್ಟ್ ಮಾಡಿರ್ತಾರೋ ಅವ್ರು ಗೆದ್ದಾದ್ಮೇಲೆ ಪ್ರಮಾಣ ವಚನ ಅವ್ರಿಗೆ ಯಾರು ಬೋಧಿಸ್ತಾರೆ ಅನ್ನೋದು ನೋಡೋದಾದ್ರೆ, ಪ್ರೆಸಿಡೆಂಟ್ ಅಡ್ಮಿನಿಸ್ಟರ್ಸ್ ವೈಸ್ ಪ್ರೆಸಿಡೆಂಟ್. ಸೊ ಈ ವೈಸ್ ಪ್ರೆಸಿಡೆಂಟ್ಗೆ ಪ್ರೆಸಿಡೆಂಟ್ ಅವರು ಅಂದ್ರೆ ರಾಷ್ಟ್ರಾಧ್ಯಕ್ಷರು ಪ್ರಮಾಣ ವಚನನ ಬೋಧಿಸ್ತಾರೆ. ಸೊ ಇವರ ಗೆದ್ದಂತಹ ಅಭ್ಯರ್ಥಿಯ ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತೆ ಅಂತಂದ್ರೆ 5 ವರ್ಷಗಳು ಇರುತ್ತೆ. ಸೊ ರಿಮೂವಲ್ ಆಫ್ ವೈಸ್ ಪ್ರೆಸಿಡೆಂಟ್ ಅಂತಂದ್ರೆ ಉಪರಾಷ್ಟ್ರಾಧ್ಯಕ್ಷರ ಪದಚ್ಯುತಿ ಹೇಗೆ ಅವರ ಪದಚ್ಯುತಿಗೊಳಿಸಬೇಕು ಅಂತ ನಾವು ನೋಡೋದಾದ್ರೆ, ದೇರ್ ಇಸ್ ನೋ ಫಾರ್ಮಲ್ ಇಂಪೀಚ್ಮೆಂಟ್ ಪ್ರೊಸೆಸ್. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಪ್ರೆಸಿಡೆಂಟ್ ಅವ್ರನ್ನ ಹೇಗೆ ಪದಚ್ಯುತಿಗೊಳಿಸಬಹುದು ಅಂತ ನಾವು ತಿಳ್ಕೊಂಡ್ವಿ. ಹೇಗೆ ಅಂತಂದ್ರೆ ಒಂದು ಮಹಾಭಿಯೋಗ ಮಾಡೋದ್ರ ಮುಖಾಂತರ, ಅಂತಂದ್ರೆ ಇಂಪೀಚ್ಮೆಂಟ್ ಪ್ರೊಸೆಸ್ ಮುಖಾಂತರ ಮಾಡ್ಬೋದು. ಬಟ್ ವೈಸ್ ಪ್ರೆಸಿಡೆಂಟ್ಗೆ ಇಂಪೀಚ್ಮೆಂಟ್ ಪ್ರೊಸೆಸ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಈ ರಾಜ್ಯಸಭೆಯಲ್ಲಿ ಒಂದು ನಿರ್ಣಯ ಪಾಸ್ ಮಾಡಬೇಕು ಬಹುಮತದಿಂದ, ಅವ್ರನ್ನ ಈ ತರ ರಿಮೂವ್ ಮಾಡ್ತಾ ಇದ್ದೀವಿ ಅಂತ. ಸೊ ಸಿಂಪಲ್ ಆಗಿ ವೈಸ್ ಪ್ರೆಸಿಡೆಂಟ್ ನ ರಿಮೂವ್ ಮಾಡಬಹುದು. ಇದಕ್ಕೆ ಪ್ರೆಸಿಡೆಂಟ್ಗೆ ಇಂಪೀಚ್ಮೆಂಟ್ ಪ್ರೊಸೆಸ್ ಮಾಡಿದಾಗ ಇದು ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ರಾಜ್ಯಸಭೆಯಲ್ಲಿ ಬಹುಮತದಿಂದ ಒಂದು ನಿರ್ಣಯವನ್ನು ಅಂಗೀಕರಿಸುವುದರ ಮೂಲಕ ಉಪರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಿಗೊಳಿಸಬಹುದು. ಈ ನಿರ್ಣಯಕ್ಕೆ ಲೋಕಸಭೆಯ ಒಪ್ಪಿಗೆ ಅಗತ್ಯ. ದಟ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇವರು ಡಿಸಿಷನ್ ಮೆಜಾರಿಟಿಯಲ್ಲಿ ಪಾಸ್ ಮಾಡಿದ್ರೆ ಅದಕ್ಕೆ ಲೋಕಸಭೆ ಅಬ್ಸಲ್ಯೂಟ್ ಮೆಜಾರಿಟಿಲಿ ಸಪೋರ್ಟ್ ಮಾಡಬೇಕು. ಸೊ ಲೋಕಸಭೆಯ ಒಪ್ಪಿಗೆ ಅಗತ್ಯ. ಸೊ ಈಗ ಮಾಡಿದಾಗ ಸೊ ಪೋಸ್ಟ್ ಖಾಲಿ ಆಗುತ್ತೆ.
ಖಾಲಿ ಆದಾಗ ಸಡನ್ ಆಗಿ ಅಂತಂದ್ರೆ ಇಮಿಡಿಯೇಟ್ ಆಗಿ ಎಲೆಕ್ಷನ್ ಮಾಡಿ ಸೊ ಆ ಪೋಸ್ಟ್ ತುಂಬಬೇಕು. ಸೊ ಎಲೆಕ್ಷನ್ ಯಾರು ಮಾಡ್ತಾರೆ ಈ ವೈಸ್ ಪ್ರೆಸಿಡೆಂಟ್ಗೆ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್, ಭಾರತೀಯ ಚುನಾವಣಾ ಆಯೋಗ ಈ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ನ ನೋಡ್ಕೊಳ್ಳುತ್ತೆ. ಸೊ ಈಗ ಪವರ್ಸ್ ಅಂಡ್ ಫಂಕ್ಷನ್ಸ್ ನೋಡೋದಾದ್ರೆ ವೈಸ್ ಪ್ರೆಸಿಡೆಂಟ್ ಅವ್ರದ್ದು ಏನೇನು ಅಧಿಕಾರ ಇದೆ ಅಂತ ನಾವು ನೋಡೋದಾದ್ರೆ, ಇನ್ ದ ಆಬ್ಸೆನ್ಸ್ ಆಫ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಆಕ್ಟ್ಸ್ ಎಸ್ ಎ ಪ್ರೆಸಿಡೆಂಟ್. ಅಂದ್ರೆ ರಾಷ್ಟ್ರಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ರಾಷ್ಟ್ರಪತಿಯವರ ಹುದ್ದೆಯನ್ನು ಉಪರಾಷ್ಟ್ರಪತಿಯವರು ನಿರ್ವಹಿಸಬಹುದು. ಸೊ ಈಗ ಅಂದ್ರೆ ಈಗ ಈ ಪ್ರೆಸಿಡೆಂಟ್ ಪೋಸ್ಟ್ ಯಾವಾಗ ಖಾಲಿ ಆಗುತ್ತೆ ಅಂತಂದ್ರೆ, ಒಂದು 5 ವರ್ಷ ಅವರ ಅಧಿಕಾರ ಅವಧಿ ಮುಗಿದಾದ ನಂತರ ಆಗಿರ್ಬೋದು, ಇನ್ನೊಂದು ರಾಜೀನಾಮೆಯಿಂದ ಆಗಿರ್ಬೋದು, ಇನ್ನೊಂದು ಪದಚ್ಯುತಿಯಿಂದ ಆಗಿರ್ಬೋದು, ಅಥವಾ ಇನ್ನೊಂದು ನಿಧನ ಹೊಂದಿರೋದ್ರಿಂದ ಆದ್ರೂ ಆಗಿರ್ಬೋದು. ಸೊ ಅಥವಾ ಅಧಿಕಾರದಲ್ಲಿ ಮುಂದುವರಿಯಲು ಅನರ್ಹಗೊಂಡಾಗ ಅಥವಾ ರಾಷ್ಟ್ರಾಧ್ಯಕ್ಷರ ಚುನಾವಣೆಯನ್ನು ಅಸಿಂಧು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ರೆ ಅಂತ ಟೈಮಲ್ಲಿ ಈ ಪ್ರೆಸಿಡೆಂಟ್ ಪೋಸ್ಟ್ ಖಾಲಿ ಆಗುತ್ತೆ. ಸೊ ಈ 5 ರೀಸನ್ಸ್ ಇಂದ ಪ್ರೆಸಿಡೆಂಟ್ ಪೋಸ್ಟ್ ಖಾಲಿ ಆಗುತ್ತೆ. ಸೊ ಈ ಅಂತ ಸಂದರ್ಭದಲ್ಲಿ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ನ ನಿಭಾಯಿಸ್ತಾರೆ. ಸೊ ಈ 5 ಕಾರಣಗಳಿಂದಲೇ ಈ 5ರಲ್ಲಿ ಯಾವ್ದಾದ್ರು ಒಂದು ಕಾರಣದಿಂದ ಏನಾದ್ರೂ ಪ್ರೆಸಿಡೆಂಟ್ ಪೋಸ್ಟ್ ವೆಕೇಟ್ ಆದ್ರೆ ವಿತಿನ್ 6 ಮಂತ್ಸ್ ಅಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕಾಗಿರುತ್ತೆ. ಅಲ್ಲಿ ತನಕ ವೈಸ್ ಪ್ರೆಸಿಡೆಂಟ್ ಆಗಿ ಆಕ್ಟ್ ಮಾಡ್ತಾ ಇರ್ತಾರೆ. ವೈಸ್ ಪ್ರೆಸಿಡೆಂಟ್ ಆಕ್ಟ್ಸ್ ಆಸ್ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ. ಅವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಯಾರು? ವೈಸ್ ಪ್ರೆಸಿಡೆಂಟ್. ಸೊ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಈಗ ಹೇಳಿದ್ನಲ್ಲ 5 ರೀಸನ್, ಅದೇ ಒಂದು 5 ವರ್ಷ ಅಧಿಕಾರಾವಧಿ ಮುಗ್ದಾದ್ಮೇಲೆ ಆಗಿರ್ಬೋದು, ರಾಜೀನಾಮೆಯಿಂದ ಆಗಿರ್ಬೋದು, ಪದಚ್ಯುತಿಯಿಂದ ಆಗಿರ್ಬೋದು, ಸೊ ನಿಧನ ಹೊಂದಿರೋದ್ರಿಂದ ಆಗಿರ್ಬೋದು, ಸೊ ಅನರ್ಹಗೊಂಡಾಗ ಆಗಿರ್ಬೋದು, ಇಂಥ ಟೈಮಲ್ಲಿ ಪ್ರೆಸಿಡೆಂಟ್ ಪೋಸ್ಟ್ ವೆಕೇಟ್ ಆಗುತ್ತೆ. ಅಂತ ಟೈಮಲ್ಲಿ ವೈಸ್ ಪ್ರೆಸಿಡೆಂಟ್ ಅವ್ರ ಹುದ್ದೆನ ನಿಭಾಯಿಸಬೇಕು. ಆ ಹುದ್ದೆ ನಿಭಾಯಿಸೋ ಸಂದರ್ಭದಲ್ಲಿ ಇವರು ಯಾರು ವೈಸ್ ಪ್ರೆಸಿಡೆಂಟ್ ರಾಜ್ಯಸಭೆ ಚೇರ್ಮನ್ ಆಗಿ ಅವ್ರ ಕೆಲಸ ಮಾಡೋ ಹಾಗಿಲ್ಲ. ಅವ್ರು ಕಂಪ್ಲೀಟ್ ರಾಷ್ಟ್ರಪತಿ ಅವರ ಹುದ್ದೆಯ ಜವಾಬ್ದಾರಿ ಏನಿದೆ ಅದನ್ನ ಅವರು ನಿಭಾಯಿಸ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಬಂದು ಅವ್ರ ಸ್ಯಾಲರಿ ಏನಿದೆ ಅಂತ ನಾವು ನೋಡೋಣ. ಸೊ ಸ್ಯಾಲರೀಸ್ ಅಂಡ್ ಅದರ್ ಪ್ರಿವಿಲೇಜಸ್ ನಾವು ನೋಡೋದಾದ್ರೆ, ಪಾರ್ಲಿಮೆಂಟ್ ಬೈ ಎನಾಕ್ಟಿಂಗ್ ಲಾ ಡಿಸೈಡ್ಸ್ ಸ್ಯಾಲರೀಸ್ ಅಂಡ್ ಅದರ್ ಪ್ರಿವಿಲೇಜಸ್ ಆಫ್ ವೈಸ್ ಪ್ರೆಸಿಡೆಂಟ್. ಸೊ ಈ ವೈಸ್ ಪ್ರೆಸಿಡೆಂಟ್ ಅವರ ಸ್ಯಾಲರಿನ ಯಾರು ಡಿಸೈಡ್ ಮಾಡ್ತಾರೆ ಅಂತಂದ್ರೆ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ. ಈ ಒಂದು ವೇತನ ಮತ್ತು ಇತರೆ ಸೌಲಭ್ಯಗಳನ್ನ ವೈಸ್ ಪ್ರೆಸಿಡೆಂಟ್ಗೆ ಯಾರು ಡಿಸೈಡ್ ಮಾಡ್ತಾರೆ ಅಂತಂದ್ರೆ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ. ಅಟ್ ಪ್ರೆಸೆಂಟ್ ವೈಸ್ ಪ್ರೆಸಿಡೆಂಟ್ ಸ್ಯಾಲರಿ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ 4 ಲಕ್ಷ ಪಡಿತಾರೆ ಒಂದು ತಿಂಗಳಿಗೆ. ಸೊ ಇವರು ಹೇಗೆ ಸಂಬಳ ಪಡಿತಾರೆ ಅಂತಂದ್ರೆ, ಹಿ ಡ್ರಾಸ್ ಇಸ್ ಸ್ಯಾಲರಿ ಆಸ್ ಎ ಚೇರ್ಮನ್ ಆಫ್ ರಾಜ್ಯಸಭಾ ಅಂತಂದ್ರೆ ರಾಜ್ಯಸಭೆಯ ಸಭಾಪತಿಯ ವೇತನ ಹಾಗೂ ಭತ್ಯೆಗಳನ್ನು ಪಡೆಯುತ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇನ್ ಕೇಸ್ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಾಗ ಅಥವಾ ರಾಷ್ಟ್ರಾಧ್ಯಕ್ಷರ ಕರ್ತವ್ಯಗಳನ್ನು ನೆರವೇರಿಸುವ ಸಂದರ್ಭದಲ್ಲಿ ಉಪರಾಷ್ಟ್ರಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರ ವೇತನ ಮತ್ತು ಭತ್ಯೆ ಪಡೆಯುತ್ತಾರೆ. ನಾನು ಪ್ರೀವಿಯಸ್ ಸ್ಲೈಡ್ ಅಲ್ಲಿ 5 ರೀಸನ್ಸ್ ಕೊಟ್ಟೆ ಯಾವಾಗ ವೆಕೇಟ್ ಆಗುತ್ತೆ ಪ್ರೆಸಿಡೆಂಟ್ ಪೋಸ್ಟ್ ಅಂತ. ಅಂತ ಟೈಮಲ್ಲಿ ವೈಸ್ ಪ್ರೆಸಿಡೆಂಟ್ ಅವರು ಪ್ರೆಸಿಡೆಂಟ್ ಪೋಸ್ಟ್ ನ ನಿರ್ವಹಿಸಬೇಕಾದ್ರೆ ಅವ್ರಿಗೆ ವೈಸ್ ಪ್ರೆಸಿಡೆಂಟ್ ಈ 4 ಲ್ಯಾಕ್ ಇದೆಯಲ್ಲ ಸ್ಯಾಲರಿ, ಅದ್ ಬರಲ್ಲ. ಪ್ರೆಸಿಡೆಂಟ್ಗೆ ಏನ್ ಸ್ಯಾಲರಿ ಬರ್ತಾ ಇತ್ತು 5 ಲ್ಯಾಕ್ಸ್, ಅದನ್ನ ಅವರು ತಗೊಂತಾರೆ. ಸೊ ಅದನ್ನ ಬಿಟ್ಟು ಬೇರೆ ಸಂದರ್ಭದಲ್ಲಿ ಅಂತಂದ್ರೆ ನಾರ್ಮಲ್ ಆಗಿ ಅವ್ರು ವೈಸ್ ಪ್ರೆಸಿಡೆಂಟ್ ಆಗಿ ರಾಜ್ಯಸಭೆ ಚೇರ್ಮನ್ ಆಗಿದ್ದಾಗ ಅವರು ಈ ರಾಜ್ಯಸಭೆಯ ಸಭಾಪತಿಯ ವೇತನ ಮತ್ತು ಭತ್ಯೆಗಳನ್ನು ಪಡೆಯುತ್ತಾರೆ ಅಂತ ಹೇಳ್ಬೋದು. ಸೊ ಸ್ಯಾಲರಿ ಎಷ್ಟಿದೆ ಅದೊಂದು ಇಂಪಾರ್ಟೆಂಟ್. 4 ಲಕ್ಷ ಇದೆ. ಸ್ಯಾಲರಿ ಮತ್ತೆ ಅದರ್ ಪ್ರಿವಿಲೇಜಸ್ ಯಾರು ಡಿಸೈಡ್ ಮಾಡ್ತಾರೆ ಅಂತಂದ್ರೆ ಪಾರ್ಲಿಮೆಂಟ್ ಅವ್ರಿಗೆ ಡಿಸೈಡ್ ಮಾಡ್ತಾರೆ. ಸೊ ಇವ್ರಿಗೆ ಒಂದು ಸುಸಜ್ಜಿತವಾದ ಒಂದು ಮನೆ ಕೊಟ್ಟಿರ್ತಾರೆ, ಸುಸಜ್ಜಿತ ನಿವಾಸ, ಮತ್ತೆ ವೈದ್ಯಕೀಯ ಭತ್ಯೆ ಕೊಡ್ತಾರೆ. ಬೇರೆ ಯಾವ್ದಾದ್ರು ದೇಶಗಳಿಗೆ ಹೋಗ್ಬೇಕಾದ್ರೆ ಅಥವಾ ಬೇರೆ ರಾಜ್ಯಗಳಿಗೆ ಹೋಗ್ಬೇಕಾದ್ರೆ ಪ್ರವಾಸ ಭತ್ಯೆಗಳನ್ನು ಕೊಡ್ತಾರೆ. ಸೊ ಇವರು ರಿಟೈರ್ಡ್ ಆದ್ಮೇಲೆ ಇವ್ರಿಗೆ ಇಷ್ಟು ಪೆನ್ಷನ್ ಅಂತಾನೂ ಸಹ ಕೊಡ್ತಾರೆ. ಸೊ ಇವ್ರಿಗೆ ಡೈಲಿ ವೇಜಸ್ ಕೊಡ್ತಾರೆ ಇದಲ್ದೇನೆ. ಸೊ ಇಷ್ಟಲ್ದೇನೆ 4 ಲಕ್ಷ ಸ್ಯಾಲರಿನೂ ಕೊಡ್ತಾರೆ. ಸೊ ಇದು ಸ್ಯಾಲರೀಸ್ ಅಂಡ್ ಅದರ್ ಪ್ರಿವಿಲೇಜಸ್ ಅಲ್ಲಿ ನೋಡ್ಬೋದಂತಹ ಪಾಯಿಂಟ್ಸ್ಗಳು. ಸೊ ಇವತ್ತಿನ ಕ್ಲಾಸ್ ವೈಸ್ ಪ್ರೆಸಿಡೆಂಟ್ ಬಗ್ಗೆ ಮುಗಿದಿದೆ. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಎಮರ್ಜೆನ್ಸಿ ಪ್ರಾವಿಷನ್ಸ್. ಇದನ್ನ ನಾವು ನಾಳೆ ಕ್ಲಾಸ್ ಅಲ್ಲಿ ನೋಡೋಣ. ಇವತ್ತಿನ ಕ್ಲಾಸ್ ಮುಗೀತು. ಥ್ಯಾಂಕ್ ಯು.